ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇನ್ನು ಉಳಿದಿರೋ 2 ವೀಕ್ಸ್ ಅಲ್ಲಿ ನಾನು ಹೇಗೆ RRB PO ಮೇನ್ಸ್ಗೆ ಪ್ರಿಪೇರ್ ಆಗ್ತೀನಿ ಅಂತ ಹೇಳ್ತೀನಿ. ಫಸ್ಟ್ ಜನರಲ್ ಅವೇರ್ನೆಸ್ ಅಲ್ಲಿ ನೋಡೋದಾದ್ರೆ, ನಾನು ಅಫೇರ್ಸ್ ಕ್ಲೌಡ್ ಅವ್ರದ್ದು ಮಂತ್ಲಿ PDF ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ದು ಫುಲ್ಲು ನೋಡ್ಕೊಂಡಿದ್ದೆ. ಅದ್ರ ಜೊತೆಗೆ ಜುಲೈದು ಏನ್ ಮಾಡಿದ್ದೆ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಬಿಟ್ಟಿರ್ತಾರಲ್ಲ ಮಂತ್ಲಿ ಕರೆಂಟ್ ಅಫೇರ್ಸ್ ಅಂತ, ಅದನ್ನ ನೋಡ್ಕೊಂಡಿದ್ದೆ. ಅದ್ರ ಜೊತೆಗೆ ನಾನು IBPSಗೆ ಅಂತ ನವೆಂಬರ್ದು ಫಸ್ಟ್ 2 ವೀಕ್ದು ಟಾಪ್ 500 ಟಾಪ್ 150 ಅಂತ ವಿಡಿಯೋಸ್ ಬಿಟ್ಟಿದ್ರು. ಅದನ್ನ ನೋಡ್ಕೊಂಡಿದ್ದೆ. ಸೊ ಇದಿಷ್ಟು ನಾನು ನೋಡ್ಕೊಂಡಿದ್ದು. ಇದ್ರ ಜೊತೆಗೆ ಯಾವ್ದಾದ್ರು ಎಕ್ಸಾಮ್ PDF ಅಂತ ಬಿಡ್ತಾರಲ್ಲ, ಅದನ್ನ ನೋಡ್ಕೊಂಡಿದ್ದೆ. ಇಲ್ಲಿ ತನಕ ನಾನು ಇದಿಷ್ಟು ಓದ್ಕೊಂಡಿದ್ದು. ಸೊ ಇವಾಗ ನಾನು ಏನ್ ಮಾಡ್ತೀನಿ ಅಂತ ಹೇಳಿದ್ರೆ, ಎಕ್ಸ್ಟ್ರಾ ಅಂತ ಏನು ಓದಕ್ ಹೋಗಲ್ಲ. ಇದನ್ನೇ ಮತ್ತೆ ಕವರ್ ಮಾಡ್ಕೊಂಡು ಇದ್ರ ಜೊತೆಗೆ ನವೆಂಬರ್ದು ವೀಕ್ಲಿ PDF, ಡಿಸೆಂಬರ್ 2 ವೀಕ್ಸ್ದು ವೀಕ್ಲಿ PDF ನೋಡ್ಕೊಂತೀನಿ. ಸೊ ಇದಿಷ್ಟು ನಾನು PDF ಅಲ್ಲಿ ಕವರ್ ಮಾಡುವಂಥದ್ದು, ಎಕ್ಸ್ಟ್ರಾ ಏನಾದ್ರು ಓದ್ತೀನಿ ಅಂದ್ರೆ. ಅದ್ರ ಜೊತೆಗೆ ನಾನು ವಿಡಿಯೋಸ್ ಯಾರ್ದು ನೋಡ್ಕೋತೀನಿ ಅಂತ ಹೇಳಿದ್ರೆ, ಯೂಟ್ಯೂಬ್ ಅಲ್ಲಿ ಖುಷ್ ಪಾಂಡೆ ಸರ್ದು ಎಸ್ ಆಫೀಸರ್ ಅಂಡ್ ಗೈಡ್ಲಿಲಿ ಆದಿತ್ಯ ಸರ್ ವಿಡಿಯೋಸ್ ಮಾಡ್ತಾರೆ, ಟಾಪ್ 250 ಆರ್ ಟಾಪ್ 251 ಅಂತ. ಸೊ ಈ ವಿಡಿಯೋಸ್ನ ನೋಡ್ಕೊಂತೀನಿ. ಅಂಡ್ ಇಲ್ಲಿ ನಮ್ಗೆ ಬರೀ ಕರೆಂಟ್ ಅಫೇರ್ಸ್ ಮುಖ್ಯ ಆಗಲ್ಲ, ಸ್ಟ್ಯಾಟಿಕ್ GKನೂ ಮುಖ್ಯ ಆಗುತ್ತೆ. ಸೊ ನಾವು ಜನರಲ್ ಅವೇರ್ನೆಸ್ ಜೊತೆಗೆ GK ರಿಲೇಟೆಡ್ನು ನಾವು ಓದ್ಬೇಕಾಗತ್ತೆ. ಅಂಡ್ ಕೊನೆಯಲ್ಲಿ ಇವಾಗ ಎಕ್ಸಾಮ್ ಟೈಮ್ ಆಗ್ತಿದ್ದಂಗೆ ಟಾಪ್ 300 ಕ್ವಶನ್ಸ್ ಈ ತರ ಯಾವ್ದಾದ್ರು PDF ಸಿಕ್ಕಿದ್ರೆ ಅದ್ರ ರಿಲೇಟೆಡ್ನೇ ಅದನ್ನ ನೋಡ್ಕೊಳಕ್ ಹೋಗ್ತೀನಿ. ಮತ್ತೆ ಏನ್ ಮಾಡ್ತೀನಿ, ಇದು ಮಂತ್ಲಿ PDFನ ಇನ್ನೊಂದ್ಸತಿ ರಿವೈಸ್ ಮಾಡ್ತೀನಿ ಅಂತೆಲ್ಲ ಏನ್ ಮಾಡಕ್ ಹೋಗಲ್ಲ. ಅಫೇರ್ಸ್ ಕ್ಲೌಡ್ ಅವ್ರುವೆ ಎಕ್ಸಾಮ್ PDF ಬಿಡ್ತಾರೆ. ಅಕಸ್ಮಾತ್ ಆ ತರ ಅವ್ರು ಏನಾದ್ರು ಬಿಟ್ರೆ ಅದನ್ನ ನೋಡ್ಕೊಂಡು ಒಂದ್ಸತಿ ಕವರ್ ಮಾಡ್ಕೊಂತೀನಿ ಯಾವ್ದ್ಯಾವ್ದು ಓದಿದೀನಿ ಅಂತ. ಇದ್ರ ಜೊತೆಗೆ ನನ್ಗೆ ಯಾವ್ಯಾವ ಟಾಪಿಕ್ ಇಂಪಾರ್ಟೆಂಟ್ ಅಂತ ಅನಿಸ್ತಿದೆ ಅಂತ ಹೇಳಿದ್ರೆ, ಅಂದ್ರೆ SBI ಅಲ್ಲೂ ಕೇಳಿದ್ದಾರೆ, IBPS ಅಲ್ಲೂ ಕೇಳಿದ್ದಾರೆ ಅನ್ನೋದಾದ್ರೆ, ಮಿನಿಸ್ಟ್ರೀಸ್. ಇವಾಗ IBPS ಅಲ್ಲಿ ನಿರ್ಮಲಾ ಸೀತಾರಾಮನ್ ಫಿನಾನ್ಸ್ ಮಿನಿಸ್ಟ್ರಿ ಜೊತೆಗೆ ಇನ್ನೊಂದು ಯಾವ್ದು ಅಂತ ಕೇಳಿದ್ರು. ಹಾಗೇನೆ SBI ಅಲ್ಲಿ ಮಿನಿಸ್ಟ್ರಿ ಆಫ್ ಸ್ಟೇಟ್ ಜಲ್ ಶಕ್ತಿ ರಿಲೇಟೆಡ್ ಕೇಳಿದ್ರು. ಸೊ ಅದು ಇಂಪಾರ್ಟೆಂಟ್ ಇರುತ್ತೆ, ಯಾರ್ಯಾವ ಮಿನಿಸ್ಟ್ರಿ ಯಾರ್ಯಾರ್ದು ಏನೇನು ಅಂತ ಅದನ್ನ ನೋಡ್ಕೊಂತೀನಿ ಕರೆಕ್ಟ್ ಆಗಿ. ಅಂಡ್ ಬೇರೆ ದೇಶದ್ದು PMದು 2ರಲ್ಲೂ ಕೇಳಿದ್ರು. ಅಂದ್ರೆ ಯಾರೋ ಯಾವ ಟೈಮಲ್ಲೋ ಇಲ್ಲಿಗೆ ಬಂದಿರ್ತಾರೆ, ಅವ್ರ ಹೆಸರು ಕೊಟ್ಬಿಟ್ಟು ಇವ್ರು ಯಾವ ದೇಶದ PM ಆಗಿದ್ರು, ಆರ್ ಈ ದೇಶದವ್ರು ಬಂದಿದ್ರು, ಅವ್ರ PM ಏನು, ನೇಮ್ ಏನು ಅಂತ ಕೇಳ್ತಾರೆ. ಸೊ ಅದಾದ್ಮೇಲೆ ಸ್ಪೋರ್ಟ್ಸ್ 2ರಲ್ಲೂ ಕೇಳಿದ್ರು. ಸೊ ನೀಟಾಗಿ ನೋಡ್ಕೋತೀನಿ. ಇಂಪಾರ್ಟೆಂಟ್ ಡೇಸ್ ಕೇಳ್ತಾರೆ, ಬಟ್ ನಮ್ಗೆ ಏನಂತ ಹೇಳಿದ್ರೆ ಅಷ್ಟೂ ಮಂತದ್ದು ಫುಲ್ಲು ನೆನ್ಪಿಟ್ಕೊಳಕ್ ಆಗಲ್ಲ. ಕೆಲವೊಂದು ಇಂಪಾರ್ಟೆಂಟ್ ಅಂತ ಅನ್ಸಿದ್ ಯಾವ್ದಿರುತ್ತೆ ಅಂತದನ್ನ ನೋಡ್ಕೊಂಡು ಹೋಗೋದು. ಅಂಡ್ ಹಾಗೆ ಸ್ಕೀಮ್ಸ್ ಬಗ್ಗೆ ಕೇಳ್ತಾರೆ, ಸೊ ಅದನ್ನು ಕಾನ್ಸಂಟ್ರೇಟ್ ಮಾಡಬೇಕು. ಅದಾದ್ಮೇಲೆ GI ಟ್ಯಾಕ್ಸ್ ಬಗ್ಗೆ ಕೇಳ್ತಾರೆ, ಅದನ್ನ ಕಾನ್ಸಂಟ್ರೇಟ್ ಮಾಡಬೇಕು. ಆಮೇಲೆ ರ್ಯಾಂಕಿಂಗ್ ಅಂಡ್ ಇಂಡೆಕ್ಸ್ ಇದನ್ನ ಮಾಡಬೇಕು. ಆಮೇಲೆ RBI ನ್ಯೂಸು ಅದೆಲ್ಲ ಏನೇನಿರುತ್ತೆ ನಾರ್ಮಲ್ ಆಗಿ ಇಂಪಾರ್ಟೆಂಟ್ ಯಾವ್ದಿದೆ ಅದನ್ನ ನೋಡ್ಕೊಂಡು ಹೋಗೋದು. ಸೊ ಇದಿಷ್ಟು GA ರಿಲೇಟೆಡ್. ಇದ್ರ ಜೊತೆಗೆ ನಾನು ಇದನ್ನ ಓದ್ತಾ ಸೆಕ್ಷನಲ್ ಮಾರ್ಕ್ಸ್ಗೆ ಕೊಟ್ಕೊಂಡು ಹೋಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅಡ್ಡದಲ್ಲೂ ಅಷ್ಟೇನೆ ಡೈಲಿ ಕ್ವಿಸಸ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ತೀನಿ. ಸೊ ಇದಿಷ್ಟು ನಾನು GAಗೆ ಅಂತ ಪ್ರಿಪೇರ್ ಆಗೋದು. ಇನ್ನು ಕಂಪ್ಯೂಟರ್ ಅವೇರ್ನೆಸ್ಗೆ ಬರೋದಾದ್ರೆ, ನಾನು ಆಲ್ರೆಡಿ ಅರಿಯಂತ್ ಬುಕ್ ಅಂತ ತಗೊಂಡಿದ್ದೆ ಲಾಸ್ಟ್ ಇಯರೇನೆ. ಅದನ್ನ ಒಂದ್ಸತಿ ಓದಿದೀನಿ. ಇನ್ನು ಟೈಮ್ ಸಿಕ್ತು ಅಂತ ಹೇಳಿದ್ರೆ ಅದ್ರಲ್ಲಿರೋ MCQs ನ ನೋಡ್ಕೊಂಡ್ ಬರ್ತೀನಿ. ಇದು ಬಿಟ್ರೆ ನಾನು ಮೇನ್ ಆಗಿ ನೋಡ್ಕೊಳ್ಳೋದು ಯಾವ್ದಂತ ಹೇಳಿದ್ರೆ, ಅರೋರಾ ಎಜುಕೇಟರ್ದು. ಅವ್ರು ಆಲ್ರೆಡಿ 10 days to 40 questions ತರ ವಿಡಿಯೋ ಮಾಡಿ ಹಾಕಿದ್ದಾರೆ, ಅದನ್ನ ಕವರ್ ಮಾಡಿದೀನಿ. ಅವ್ರದೇನೆ ವಿಡಿಯೋಸ್ ಇನ್ಯಾವ್ದಾದ್ರು ಬಿಡ್ತಾರೆ ಅಥವಾ ಹಳೆ ವಿಡಿಯೋಸ್ನ ನೋಡ್ಕೊಂಡು ಹೋಗ್ತೀನಿ. ಇದ್ರ ಜೊತೆಗೆ ಯಾವ್ದಾದ್ರು PDF ಹಂಗೇನೆ ಟಾಪ್ 500 ಇಲ್ಲ ಟಾಪ್ ಇದು ಯಾವ PDF ಮಾಡಿರ್ತಾರೆ ಅದನ್ನ ನೋಡ್ಕೊಂಡು ಹೋಗ್ತೀನಿ. ಇದ್ರ ಜೊತೆ ಅಫೇರ್ಸ್ ಕ್ಲೌಡ್ಸ್ ಅಲ್ಲೂ ಇದೆ ಕಂಪ್ಯೂಟರ್ದು, ಮತ್ತೆ ಬ್ಯಾಂಕಿಂಗ್ ರಿಲೇಟೆಡ್ ಇದಾವೆ. ಅದು ಫ್ರೀ ಆದಾಗ ಅದರದ್ದು ಟೆಸ್ಟ್ಗಳು ಕೊಡ್ಕೊಂಡು ಹೋಗ್ತೀನಿ. ಅಂಡ್ ಇದ್ರ ಜೊತೆಗೆ ಮತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಸೆಕ್ಷನಲ್ ಮಾರ್ಕ್ಸ್ ಏನಿರುತ್ತೆ ಅದನ್ನ ಅಟೆಂಡ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಇದಿಷ್ಟು ಕಂಪ್ಯೂಟರ್ ಅವೇರ್ನೆಸ್ಗೆ ಅಂತ ನೆಕ್ಸ್ಟ್ ಇಂಗ್ಲಿಷ್ಗೆ ಬರೋದಾದ್ರೆ, ನನ್ನ ಹತ್ರ 120 ರೂಲ್ಸ್ ಆಫ್ ಗ್ರಾಮರ್ಸ್ ಬುಕ್ ಇದೆ. ಅದನ್ನ ನೋಡ್ಕೊಂತೀನಿ ಇನ್ನೊಂದ್ಸತಿ ನೀಟಾಗಿ, ಯಾಕಂದ್ರೆ ಎರರ್ ಡಿಟೆಕ್ಷನ್ಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅದು. ಅಂಡ್ ಹಾಗೆ ವೊಕ್ಯಾಬ್ ಪ್ರಾಡಜಿ ಅಂತಾನು ನಿಮಿಷಾ ಮ್ಯಾಮ್ದು ಬುಕ್ ಇದೆ, ಬಟ್ ಅದನ್ನ ಫುಲ್ ಅಂತ ಏನ್ ನೋಡ್ಕೊಳಕ್ ಹೋಗಲ್ಲ. ಇಲ್ಲಿ ತನಕ ಫುಲ್ಲು ನೋಡ್ಕೊಂಡಿಲ್ಲ ನಾನು. ಎಕ್ಸಾಮಿನರ್ ಫೇವ್ರೇಟ್ ಸಮಥಿಂಗ್ ಅನ್ಕೊಂಡು ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ, ಅದರದ್ದು ವರ್ಡ್ಸ್ ಏನೇನಿದೆ, ಇಡಿಯಂ ಫ್ರೇಸಸ್ ಏನೇನಿದೆ ಅದನ್ನ ನೋಡ್ಕೊಂಡು ಹೋಗ್ತೀನಿ. ಇದ್ರ ಜೊತೆಗೆ ಸೆಕ್ಷನಲ್ ಮಾರ್ಕ್ ಡೈಲಿ ಕೊಟ್ಕೊಂಡು ಹೋಗ್ತೀನಿ. ಅದಾದ್ಮೇಲೆ ಯಾವ್ದಾದ್ರು ವಿಡಿಯೋ ಚೆನ್ನಾಗಿ ಹಾಕಿದ್ದಾರೆ ಅಂದ್ರೆ ಎರರ್ ಡಿಟೆಕ್ಷನ್ದು ಇಲ್ಲ ಯಾವ್ದಾದ್ರು ಇಂಪಾರ್ಟೆಂಟ್ ಟಾಪಿಕ್ದು ವಿಡಿಯೋಸ್ ಹಾಕಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ RRB PO ರಿಲೇಟೆಡ್ ಅಂತ ಹೇಳಿದ್ರೆ ಅದನ್ನ ನೋಡೋಣ ಅಂತ ಅನ್ಕೊಂಡಿದೀನಿ. ಸೊ ಇದಿಷ್ಟು ನಾನು ಇಂಗ್ಲಿಷ್ಗೆ ಮಾಡುವಂಥದ್ದು. ಇನ್ನು ರೀಸನಿಂಗ್ ಮತ್ತೆ ಕ್ವಾಂಟ್ಸ್ಗೆ ಬರೋದಾದ್ರೆ ಸೆಕ್ಷನಲ್ ಮಾರ್ಕ್ ಬರಿತೀನಿ ಅಂಡ್ ಹಾಗೆ ಯೂಟ್ಯೂಬ್ ವಿಡಿಯೋಸ್ ನೋಡ್ಕೊಂತೀನಿ. ರೀಸನಿಂಗಿಗೆ ಯಾರು ಆ ಟೈಮಲ್ಲಿ ಬಿಟ್ಟಿರ್ತಾರೆ ವಿಡಿಯೋಸ್ನ, ಆ ವಿಡಿಯೋಸ್ ನೋಡ್ಕೊಂತೀನಿ.
ಇನ್ನು ಕ್ವಾಂಟ್ಸ್ಗೆ ಅಂತ ಬರೋದಾದ್ರೆ ನಾನು ಮೇನ್ ಆಗಿ ನೋಡ್ಕೊಳ್ಳೋದು ಕೌಶಿಕ್ ಸರ್ ವಿಡಿಯೋ ಅಂಡ್ ಹಾಗೆ ಆಶೀಶ್ ಅರೋರಾ ಸರ್ ವಿಡಿಯೋ. ಇವ್ರ ಜೊತೆಗೆ ಸುಮಾರು ಜನ ಇನ್ನೂ ಮಾಡಿದ್ದಾರೆ ವಿಡಿಯೋಸ್. ಭರತ್ ಗುಪ್ತಾ ಸರ್ ಅಂತಿದ್ದಾರೆ, KGS ಚಾನೆಲ್ದು, ಅವ್ರದ್ದು ಸಪ್ರೇಟ್ ಆಗಿ ಭರತ್ ಗುಪ್ತಾ ಅಂತಾನೆ ಇದೆ. ಅಂಡ್ ಹಾಗೆ ಗೈಡ್ಲಿಯಲ್ಲೂ ಕೆಲವೊಂದು ಬಿಡ್ತಿರ್ತಾರಲ್ಲ, ಆ ತರದೆಲ್ಲ ನೋಡ್ಕೊಂಡು ಹೋಗ್ತೀನಿ. ಸೊ ಇದಿಷ್ಟು ನಾನು ರೀಸನಿಂಗ್ ಮತ್ತೆ ಕ್ವಾಂಟ್ಸ್ಗೆ ಮಾಡುವಂಥದ್ದು. ಅಂಡ್ ಮಾಕ್ ರಿಲೇಟೆಡ್ ಹೇಳೋದಾದ್ರೆ, ನಾನು ದಿನ ಬಿಟ್ಟು ದಿನ ಫುಲ್ ಮಾಕ್ ಬರೆಯೋಣ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಒಂದಿನ ಫುಲ್ ಮಾಕ್ ಬರೆದ್ರೆ ಇನ್ನೊಂದ್ ದಿನ ಬರೀ ಸೆಕ್ಷನಲ್ ಮಾಕ್ ಬರಿತೀನಿ, 2ರಿಂದ 3. ಅದಾದ್ಮೇಲೆ ಇದ್ರ ಜೊತೆಗೆ ಕಂಪ್ಯೂಟರ್ ಓದೋದು, ಇಲ್ಲ ವಿಡಿಯೋಸ್ ನೋಡ್ಕೊಳ್ಳೋದು ಯೂಟ್ಯೂಬ್ ಅಲ್ಲಿ, ಕರೆಂಟ್ ಅಫೇರ್ಸ್ ಮತ್ತೆ ಟಾಪ್ ಕ್ವಶನ್ಸ್ ನೋಡ್ಕೊಳ್ಳೋದು. ಅಂಡ್ ನಾನು SBIಗೆ ಮತ್ತೆ IBPSಗೆ ಅಂತ ಕೆಲವೊಂದು ವಿಡಿಯೋಸ್ ಅಲ್ಲಿ ನೋಡ್ಕೊಂಡಿರೋದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಂಡಿದ್ದೆ, ಇಂಪಾರ್ಟೆಂಟ್ ಅಂತ ಹೇಳಿರೋದೆಲ್ಲ. ಆ ತರದ್ನೆಲ್ಲ ಡೈಲಿ ಒಂದ್ಸತಿ ರಿವೈಸ್ ಮಾಡ್ಕೊಂಡ್ ಬರ್ತೀನಿ. ಇನ್ನು ಇದ್ರ ಜೊತೆಗೆ ಸ್ಟ್ಯಾಟಿಕ್ GK ನೋಡ್ಕೊ ಬರ್ತೀನಿ. ಒಂದಿನ ಇದು ಮಿನಿಸ್ಟ್ರಿದು ನೋಡ್ಕೊಂಡೆ ಅಂತ ಹೇಳಿದ್ರೆ, ಮಾರನೇ ದಿನ ಮಿನಿಸ್ಟ್ರಿ ಜೊತೆಗೆ ಇನ್ನೊಂದು ಯಾವ್ದಾದ್ರು ಓದ್ಕೊಂಡು ಹೋಗ್ತೀನಿ. ಸೊ ಹಿಂದಿನ ದಿನ ಏನು ಓದಿರ್ತೀನಿ ಅದನ್ನ ರಿವೈಸ್ ಮಾಡ್ಕೊಂಡು ಹೊಸ ಟಾಪಿಕ್ಗಳು ಕಲ್ತ್ಕೊಂಡು ಹೋಗ್ತೀನಿ. ಸೊ ಇದಿಷ್ಟು ನಾನು RRB PO ಮೇನ್ಸ್ಗೆ ಪ್ರಿಪೇರ್ ಆಗೋ ರೀತಿ. ಅಂಡ್ ಹಾಗೆ ನಾನು ಪರ್ಸೆಂಟೇಜಸ್ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಶಾರ್ಟ್ಸ್ ಅಲ್ಲಿ, ಅದನ್ನ ಹೋಗಿ ನೋಡ್ಕೊಳ್ಳಿ. ಕೆಲವೊಂದು ಟ್ರಿಕ್ಕಿ ಪರ್ಸೆಂಟೇಜ್ದು ಹಾಕಿದ್ದೀನಿ. ಇನ್ ನೆಕ್ಸ್ಟ್ ಯಾವಾಗ್ಲಾದ್ರು ಫ್ರೀ ಆದಾಗ ಬರ್ದ್ಬಿಟ್ಟು ಇನ್ನೊಂದ್ಸತಿ ಹಾಕ್ತೀನಿ. ಅಂಡ್ ಹಾಗೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ ಡೈಲಿ 1-2 ಇಲ್ಲ 1 ಪೋಸ್ಟ್ ಅಲ್ಲಿ ಹಾಕ್ತೀನಿ, ಅದನ್ನು ನೋಡಿ ಡೈಲಿ. ಇಲ್ಲ ಯಾವ್ದಾದ್ರು ಒಂದ್ ಕಡೆ ಬರ್ಕೊಂಡಿದೀನಿ ಶಾರ್ಟ್ಕಟ್ ಕೀಸ್ ಈ ತರ ಎಲ್ಲ ಅಂತ ಆದ್ರೆ, ಬರ್ಕೊಂತೀನಿ ಅಂತ ಹೇಳಿದ್ರೆ ಅದನ್ನ ನಾನು ಪೋಸ್ಟ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ, ನೋಡಿ ಅದನ್ನ. ಅಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಇನ್ನು RRB PO ರಿಸಲ್ಟ್ ಬಿಟ್ಟ ಮೇಲೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.